ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ವ್ಲಾಗ್ಸ್. ಏನಪ್ಪ ಇವತ್ತಿನ ವಿಶೇಷ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕೊಳಗೆ ದುರ್ಗಾ ಪರಮೇಶ್ವರಿ ಮಹೋತ್ಸವ ನಡೆಯಕತ್ತೈತಿ. ಅಲ್ಲೇ ನಮ್ಮ ಬಿಗ್ ಬಾಸ್ ದ ವಿನ್ನರ್ ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರು ಬಂದಿದ್ದಾರೆ. ಸೊ ವಿಡಿಯೋನ ಕೊನೆವರೆಗೂ ನೋಡ್ರಿ, ಎಂಜಾಯ್ ಮಾಡಿರಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ, ಫುಲ್ ಇಂಟ್ರೆಸ್ಟಿಂಗ್ ಆಗೈತಿ. ಅವ್ರ ಡೈಲಾಗ್ ಆಯಿತು, ಅವ್ರದ್ದೆಲ್ಲ ಪ್ರತಿಯೊಂದು ಮಾತು ನಿಮ್ಮ ಮುಂದೆ ಶೇರ್ ಮಾಡಕತ್ತಾನ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ವಿದ್ವಾನ್ ಡಾಕ್ಟರ್ ಮಹಂತೇಶ ಶಾಸ್ತ್ರಿಗಳು ಇವರಿಗೆ ಎಲ್ಲಾ ಗುರುಗಳ ಆಶೀರ್ವಾದ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ಕಾರ್ಯಕ್ರಮದ ವೇದಿಕೆಯ ಘನತೆಯನ್ನು ಹೆಚ್ಚಿಸಿರುವ ಪರಮ ಪೂಜ್ಯರು, ಸಾಹಿತಿಗಳು, ಕವಿಗಳು, ಖ್ಯಾತ ಪ್ರವಚನಕಾರರಾದ ಗೋಕಾಕ್ ತಾಲೂಕಿನ ಪಿಜಿ ಹುಣಸಾ ಸಿದ್ಧಲಿಂಗ ದೇವಾಲಯಾಶ್ರಮದ ಶ್ರೋತ್ರಿಯ ಬ್ರಹ್ಮನಿಷ್ಠ ನಿಜಗುಣ ದೇವ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಗೆ ಆಗಮಿಸಿ ವಚನಕಾರರು, ಕವಿಗಳು ಆಗಿರತಕ್ಕಂಥ ಬ್ರಹ್ಮಶ್ರೀ ಬಸವರಾಜ ಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನ ಇವಾಗ ಕಾವ್ಯ ಮತ್ತು ಗಿಲ್ಲಿ ಅವರ ಎಂಟ್ರಿ ಆಗತೈತಿ. ನೀವು ನೋಡ್ಬೋದು ಎಷ್ಟು ಚಂದ ಎಂಟ್ರಿ ಮಾಡಕತ್ತಾರ. ಅವ್ರದ್ದು ಫುಲ್ ಎಲ್ಲ ಸೌಂಡು ಕೂಗು ಎಲ್ಲ ಇತ್ತು. ಅದಕ್ಕಾಗಿ ವಾಯ್ಸ್ ನಾನು ಮ್ಯೂಟ್ ಹಾಕೀನಿ. ಭಾಳ ಮತ್ತು ಮ್ಯೂಸಿಕ್ಕು ಇತ್ತು, ಅದಕ್ಕೋಸ್ಕರ ನನ್ನ ವಾಯ್ಸ್ ಕೊಡಕತ್ತೀನಿ. ಅವರಿಬ್ಬರದು ಮಸ್ತಾಗೆ ಎಂಟ್ರಿ ಕೊಟ್ರಿ. ಇವಾಗ ಅವ್ರಿಗೆಲ್ಲ ನೋಡೋಣ ಏನೇನಾಗತ್ತಂತ ನೋಡಿ. ಈಗ ಏನ್ ಮಾಡಲ್ಲ, ನಾನ್ ಸ್ಟಾಪ್ ಜೊತೆ ನಾವು ಕೂಡ ಆಟ ಆಡೋಣ, ಹಾಡಾಡೋಣ, ಡಾನ್ಸ್ ಮಾಡೋಣ. ಈಗ ಸರ್ ಬನ್ನಿ, ಜಾನಪದ ಕಲಾವಿದರು ಬನ್ನಿ. ಉತ್ತರ ಕರ್ನಾಟಕದ ಅತಿ ಹೆಚ್ಚು ರಿಯಾಲಿಟಿ ಶೋಗಳನ್ನು ಮಾಡಿ ರಿಯಾಲಿಟಿ ಶೋನ ಹೀರೋಗಳನ್ನ ಕರೆಸಿದ ಗೋಪಾಲ್ ಅವರು ಬನ್ನಿ ಸರ್. ಕೊಂಡು ಹಾಗೆ ಲಕ್ಷ್ಮೀ ಬಿಜಾಪುರ್, ದಯವಿಟ್ಟು ವೇದಿಕೆ ಬನ್ನಿ ಬನ್ನಿ ಮೇಡಮ್. ಹಾಗೆ ಸೊ ದಯವಿಟ್ಟು ಇಲ್ಲಿಗಿಂತ ಕಾವ್ಯ ಮೇಡಮ್ಗೆ ವಿಶ್ ಮಾಡೋರು ಹೆಚ್ಚಾಗಿದ್ದಾರೆ. ಇರ್ರಿ ಬನ್ನಿ ಮೇಡಮ್, ಎಲ್ಲರೂ ಕಲಾವಿದರೆ ವೀರ ಜಂಪೇಡ ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ ಅಂತ ಕೇಳ್ಬೋದಾ? 2 ನಿಮಿಷ ಕೂತ್ಕೊಳ್ರಿ. 2 ಹಂತ ಇರುತ್ತೆ. ಒಂದು ಹಂತದಲ್ಲಿ ಗಿಲ್ಲಿ ಕಾವ್ಯ 1.5 ತಾಸು ನೇಮ್ ಜೊತೆ ಮಾಡ್ತಾರೆ. ಸೊ ಅಲ್ಲಿವರೆಗೆ ನಮ್ಮ ಪೂಜ್ಯರು ತಮ್ಮ ಆಶೀರ್ವಾದಗಳನ್ನು ಕಾಮಿಡಿ ರಿಯಾಲಿಟಿ ಶೋಗಳು ಬಿಗ್ ಬಾಸ್ ಒಂದು ವಿನ್ನರ್ ಆಗಿ ಕೂಡ ಈ ಕ್ಷೇತ್ರಕ್ಕೆ ಬರ್ತಾರೆ ಅಂತಂದ್ರೆ ತಾಯಿಯ ಶಕ್ತಿ ಮತ್ತು ಅವರಲ್ಲಿರ್ತಕ್ಕಂಥ ಭಕ್ತಿಗೆಲ್ಲ ಕಾರಣ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಸರಳ ಮನುಷ್ಯ ಅಂದರೆ ನಾನು ಸಂಪರ್ಕ ಮಾಡಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಇತ್ತು, ಅದಕ್ಕೆ ಬಿಗ್ ಬಾಸ್ ಅಂತ. ಈಗ ಸ್ವಾಮಿಗಳ ಆಶೀರ್ವಾದನೂ ತುಂಬ ಇತ್ತು. ಅವರ ಆಶೀರ್ವಾದ, ದೇವರ ಆಶೀರ್ವಾದ ಜೊತೆಗೆ ಇವರು ಒಂದು ನಡೆದಾಡ ದೇವರಾಗಿರುತ್ತೆ. ಇವ್ರ ಆಶೀರ್ವಾದದಿಂದಲೂ ನಾನು ಬಿಗ್ ಬಾಸ್ ಅಲ್ಲಿ ಗೆದ್ದಿದ್ದೀನಿ ಅಂತ ನನಗೆ ಅನಿಸ್ತದೆ. ಹೋದ ವರ್ಷ ಇಲ್ಲಿಗೆ ಬಂದಾಗ ಸ್ವಾಮಿಗಳು ಆಶೀರ್ವಾದ ಮಾಡಿದ್ರು, ನೆಕ್ಸ್ಟ್ ವರ್ಷ ಬರೋಷ್ಟೊತ್ತಿಗೆ ಇನ್ನೂ ದೊಡ್ಡ ಸ್ಥಾನದಲ್ಲಿ ಇರ್ತೇನೆ ನೀನು ಅಂತ ಇವ್ರು ಬಾಯಿಗೆ ಅಂದಂಗೆ ಇತ್ತು. ಅದಕ್ಕೆ ಸ್ವಾಮಿಗಳಿಗೆ ಯಾವಾಗ ಚಿರವೇ ಇನ್ನೂ ಮಾತಾಡುವ ತುಂಬ ಇದೆ ಮಾತಾಡೋದು. ಮೀಸ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಕಣಂದ್ರೆ ಏನು ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಕಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿರುವ ಅಂದ್ರೆ ಎರಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ. ಏನ ನಮ್ಮ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕೊಳಗೆ ಕಾವ್ಯ ಗಿಲ್ಲಿ ಬಂದಾರಂದ್ರೆ ಕ್ರೇಜ್ ಏನು ಕಡಿಮೆನೇ ಇರ್ತೈತಿ ಹೇರಿ. ಹತ್ತರವಾಗ ಉತ್ತರ ಕರ್ನಾಟಕ ಅಂದ್ರೆ ಅದ್ರ ಹವಾನ ಬೇರೆ ಇರ್ತೈತಿ. ಇವತ್ತು ಇವ್ರು ಫುಲ್ ಇವ್ರ ಜೊತೆ ನಮ್ಮ ಬೈಲಹೊಂಗಲ ಮಂದಿನೂ ಫುಲ್ ಮಜಾ ಮಾಡ್ತಾರೆ. ನೋಡೋಣ ಬರ್ರಿ ಹೆಂಗಿರ್ತೈತಿ ಇವತ್ತಿನ ದಿನ ಅಂತ. ಕಾವ್ಯ ಅವರ ಎಂಟ್ರಿ ಅಂತೂ ಸಖತ್ತಾಗಿತ್ತು. ಅಂದರೆ ಆಲ್ರೆಡಿ ಬಂದಿದ್ರು ಅವ್ರನ್ನ ಸ್ಟೇಜ್ ಮೇಲೆ ಮತ್ತೆ ಕರೆದಿದ್ರು, ಅದಕ್ಕೋಸ್ಕರ. ಇದೆಲ್ಲ ಆದಮೇಲೆ ಕಾವ್ಯ ಮತ್ತು ಗಿಲ್ಲಿ ಸೇರಿ ಡ್ಯಾನ್ಸ್ ಮಾಡದೇ ಇದ್ರೆ ಅದರ ಮಜಾ ಇರ್ತೈತೇನ್ರಿ.
ಸೊ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಬೈಲಹೊಂಗಲ್ ಮಂದಿ ಡ್ಯಾನ್ಸ್ ಮಾಡೋಕೆ ಹಚ್ಚೇ ಬಿಟ್ರು ಅವ್ರನ್ನ ಫೈನಲಿ. ಮಸ್ತ್ ಮಲ್ಲೈಕ ಸಾಂಗಿಗೆ ಕಾವ್ಯ ಮತ್ತು ಗಿಲ್ಲಿ ಅವರ ಸ್ಟೆಪ್ ಹಾಕಕತ್ತಾರ. ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಬಂದಾರಂತ ಹೇಳಿ. ಕಾವ್ಯ ಮತ್ತು ಗಿಲ್ಲಿ ಅವರ ಮಸ್ತ್ ಮಲ್ಲೈಕ ಡ್ಯಾನ್ಸ್ನ ನೀವು ಕೂಡ ನೋಡ್ರಿ. ಸಾಂಗ್ ಇತ್ತು, ಅದಕ್ಕಾಗಿ ನಾನು ಮ್ಯೂಸಿಕ್ ಹಾಕೇನಿ. ಡ್ಯಾನ್ಸ್ ಮಾಡಿದ ಹಂಗೆ ಹೋದ್ರೆ ಅದ್ರಾಗ ಏನಾದರೂ ಇರ್ತೈತಿ ಅಂತ ಹೇಳಿ, ಅದಕ್ಕೋಸ್ಕರ ಅವ್ರ ಕಡೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಬೈಲಹೊಂಗಲ್ ಮಂದಿ ಡ್ಯಾನ್ಸ್ ಮಾಡಿಸೇ ಬಿಟ್ರು ಫೈನಲಿ. ಇದೆಲ್ಲ ಆದಮೇಲೆ ಅವರು ಡ್ಯಾನ್ಸ್ ಮಾಡ್ತಾರೆ. ಅದಾದಮೇಲೆ ನಮ್ಮ ಬೈಲಹೊಂಗಲ್ದವ್ರು ಏನು ಮಾಡ್ಯಾರ ಅಂತಂದ್ರೆ, ಒಬ್ಬರು ಅವರ ಫ್ಯಾನ್ಸ್ ಫಾಲೋವರ್ಸ್ ಇದ್ದವ್ರ ಒಬ್ಬರು ಅವರಿಗೆ ಫೋಟೋ ಫ್ರೇಮ್ನ ಗಿಫ್ಟಾಗಿ ಕೊಟ್ಟಾರ. ಅದು ಯಾವ ಥರ ಐತಿ ಫೋಟೋ ಫ್ರೇಮು, ಸಪ್ರೇಟ್ ಆಯಿತು ಅಥವಾ ಇಬ್ಬರದು ಜೋಡಿ ಆಗೈತೋ ಅಂತ ನೋಡೋ ಕ್ಯೂರಿಯಾಸಿಟಿ ನಿಮಗೂ ಇರ್ಬೋದಲ್ವಾ. ಅದಕ್ಕೆ ನೋಡ್ರಿ, ಕಂಟಿನ್ಯೂ ನಿಮ್ಗೆ ಗೊತ್ತಾಗ್ತೈತಿ ಯಾವ ಥರ ಫೋಟೋ ಫ್ರೇಮನ್ನು ಅವರಿಗೆ ಗಿಫ್ಟಾಗಿ ಉಡುಗೊರೆಯಾಗಿ ನೀಡಿದ್ದಾರೆ ಅಂತ ಹೇಳಿ. ಕಾವ್ಯ ಮತ್ತು ಗಿಲ್ಲಿ ಜೋಡಿ ಆದರೆ ಇನ್ನೂ ಎಷ್ಟು ಮಜಾ ಇರ್ತೈತಲ್ರಿ. ಬಟ್ ನೋಡೋಣ, ಕಾದು ನೋಡಬೇಕು. ಬಟ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಇವಾಗ ಒಬ್ಬರ ಫ್ಯಾನ್ಸ್ ಫಾಲೋವರ್ಸ್ ಕಡೆಯಿಂದ ಅವರಿಗೆ ಕಾವ್ಯ ಮತ್ತು ಗಿಲ್ಲಿ ಅವರಿಗೆ ಒಂದು ಫೋಟೋ ಫ್ರೇಮ್ ಬಂತು. ಅದು ಫೋಟೋ ಯಾವುದಪ್ಪ ಅಂತಂದ್ರೆ ಬಿಗ್ ಬಾಸಲ್ಲಿ ಜೊತೆಯಾಗಿರುವಂಥ ಫೋಟೋನ ಫ್ರೇಮ್ ಮಾಡಿಸಿ ಕೊಟ್ಟಾರ್ರಿ. ಇವಾಗ ಕಾವ್ಯ ಮತ್ತು ಗಿಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದಾದ್ಮೇಲೆ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಕೊಡ್ರಿ ಮತ್ತು ಕಾವ್ಯ ಗಿಲ್ಲಿ ಅಂತ ಕಮೆಂಟ್ ಹಾಕ್ರಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ ಆಲ್.